ಗಮನಿಸ್ತಾ ಹೋಗೋಣ. ದಾವಣಗೆರೆಯಲ್ಲಿ ಕಾಂಗ್ರೆಸ್ ಕ್ಯಾಂಡಿಡೇಟ್ ವಿರುದ್ಧ ಸಚಿವ ಜಮೀರ್ ಅಹಮದ್ ಅವರು ಷಡ್ಯಂತ್ರ ಮಾಡಿದ್ದಾರೆ ಅನ್ನುವಂತಹ ಆರೋಪಕ್ಕೆ ಸಂಬಂಧಪಟ್ಟಂತೆ ಸಚಿವ ಜಮೀರ್ ಕೆರಳಿ ಕೆಂಡವಾಗಿದ್ದಾರೆ. ಕೇರಳಕ್ಕೆ ನಾನು ಮೋಜು ಮಸ್ತಿ ಮಾಡೋದಕ್ಕೆ ಹೋಗಿರಲಿಲ್ಲ, ಪಕ್ಷದ ಕೆಲಸ ಮಾಡೋದಕ್ಕೆ ಕೇರಳಕ್ಕೆ ಹೋಗಿದ್ದೆ. ಮೋಜು ಮಸ್ತಿಗೆ ಕಳ್ಳಾಟ ಆಡೋದಕ್ಕೆ ನಾನು ಹೋಗಿರಲಿಲ್ಲ. ನಾನು ರಜಾ ತಗೊಂಡು ಹೋಗಿದ್ರೆ ತಪ್ಪು, ಆದರೆ ಕಾಂಗ್ರೆಸ್ಸಿನ ಕೆಲಸಕ್ಕೆ ಹೋಗಿದ್ದು. ಹಗಲು ರಾತ್ರಿ ಬಿಸಿಲು ಎನ್ನದೇ ಕೆಲಸ ಮಾಡಿದ್ದೇನೆ. ದಿನಕ್ಕೆ 350 ಕಿಲೋಮೀಟರ್ ಪ್ರಯಾಣಿಸಿ ಪ್ರಚಾರ ಮಾಡಿದ್ದೇನೆ. ಇವೆಲ್ಲವನ್ನು ಕೂಡ ಗಮನಿಸಬೇಕು ಅಂತ ಬೆಂಗಳೂರಿನಲ್ಲಿ ಸಚಿವ ಜಮೀರ್ ಅಹಮದ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾನು ಮನೆ ಮುಖ್ಯಮಂತ್ರಿ ಘೋಷಣೆ ಮಾಡಿಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನಾನು ಏನು ಮಾಡಿದೆ, 5ನೇ ತಾರೀಕು ವೇಣುಗೋಪಾಲ್ ಅವರು ಕೇಳ್ಕೊಂಡು ಬಂದೆ. ಅದಕ್ಕಿಂತ ಮುಂಚೆ ಮಾನ್ಯ ಮುಖ್ಯಮಂತ್ರಿಗಳು ಫೋನ್ ಮಾಡಿದ್ರು ನನಗೆ. 30ನೇ ತಾರೀಕು 31 ಬಾಗಲಕೋಟೆ ಮಾಡಬೇಕು, 1-2 ದಾವಣಗೆರೆ ಮಾಡಬೇಕು, ನೀನು 29ನೇ ತಾರೀಕು ನೈಟೇ ಹೊಡ್ಬಾ ಅಂತ ನಾನು ವೇಣುಗೋಪಾಲ್ಗೆ ಹೇಳಿದೆ. ನಾನು ಈ ಥರ ಮಾನ್ಯ ಮುಖ್ಯಮಂತ್ರಿಗಳು ಫೋನ್ ಮಾಡಿದ್ರು, ಸರ್ ನಾನು ಹೋಗಬೇಕಾಗ್ತದೆ, 30ನೇ ತಾರೀಕು 31ಗೆ ಬಾಗಲಕೋಟೆ ಮಾಡೋಕ್ಕೆ ಹೇಳಿದ್ದಾರೆ, 1-2 ದಾವಣಗೆರೆ ಮಾಡೋಕ್ಕೆ ಹೇಳಿದ್ದಾರೆ ಸರ್, ಹೋಗ್ಬೇಕು. ಇಲ್ಲ ನಾನು ಮುಖ್ಯಮಂತ್ರಿ ಜೊತೆ ಮಾತಾಡ್ತೀನಿ ಅಂತ ಮುಖ್ಯಮಂತ್ರಿ ಜೊತೆ ವೇಣುಗೋಪಾಲೇ ಮಾತಾಡಿದ್ದಾರೆ. ಇಲ್ಲ ಅಗತ್ಯ ಇದೆ ಅವರು 4ನೇ ತಾರೀಕುವರೆಗೂ ನಾನು ಕಳ್ಸೋಕ್ಕಾಗಲ್ಲ ಅಂತ ವೇಣುಗೋಪಾಲ್ ಮುಖ್ಯಮಂತ್ರಿಗೆ ಮಾತಾಡಿದ್ದಾರೆ. ನಾನು ಯಾವ ಕೆಲಸ ಮಾಡ್ತಾಯಿದ್ದಿದ್ದು? ಈಗ ಹೈಕಮಾಂಡ್ ಕೆಲಸ ತಾನೆ. ನಾನು ಕೇರಳದಲ್ಲಿ ನಾನೇನು ಮೋಜು ಮಸ್ತಿ ಮಾಡ್ಕೊಂಡಿದ್ನಾ? ನಾನು ಮಾಡಿದ್ದು ಪಾರ್ಟಿ ಕೆಲಸನೇ ಮಾಡಿರೋದು. ನನ್ನ ಜವಾಬ್ದಾರಿ ಕೊಟ್ಟರು 5ನೇ ತಾರೀಕು ಮಾಡಿ ಅಂದ್ರೆ 5ನೇ ತಾರೀಕು ಬಂದಿದ್ದೀನಿ. 6-7 ಬಾಗಲಕೋಟೆ ಅಂದರು, ಬಾಗಲಕೋಟಲ್ಲಿ ಮಾಡಿದ್ದೀನಿ. ಅಗತ್ಯ ದಾವಣಗೆರೆಯಲ್ಲಿ ಇದ್ದರೆ 7ನೇ ತಾರೀಕು ಬರ್ತೀನಿ ಅಂತ ಹೇಳಿದ್ದೀನಿ. ಕರೆದಿದ್ರೆ ನಾನು ಬರ್ತಾ ಇದ್ದೆ. ಮಾಧ್ಯಮದಲ್ಲೆಲ್ಲ ಸೃಷ್ಟಿ ಮಾಡ್ಕೊಂಡ್ರೆ ಯಾರೋ ಎಲ್ಲನ ಒಂದು ಕಡೆ ನನ್ನ ಹೆಸರು ಯಾರನ್ನ ನಿರ್ದೋಷಿ. ಈಗ ಎಲ್ಲನ ಒಂದು ಕಡೆ ಎಲ್ಲನ ಒಂದು ಕಡೆ. ಈಗ ನಾನು ಒಬ್ಬನೇನಾ ಕಾಂಗ್ರೆಸ್ಸಲ್ಲಿ? ಇಲ್ಲ, ಒಂದು ನಿಮಿಷ. ಕಾಂಗ್ರೆಸ್ಸಲ್ಲಿ ನಾನು ಭಾಳ ಸಣ್ಣವನಾಗ್ತೀನಿ ಕಾಂಗ್ರೆಸ್ಸಲ್ಲಿ. ಕೇಳಿ ಸರ್, ನಾನು ಕಾಂಗ್ರೆಸ್ಸಲ್ಲಿ ಭಾಳ ಸಣ್ಣವನಾಗಿದ್ದೀನಿ. ನಾನು ನೆನ್ನೆನೂ ಹೇಳಿದ್ದೀನಿ, ನಾನು ಒಬ್ಬ ಮುಖಂಡ ಅಲ್ಲ, ನಾನು ಲೀಡರ್ ಆಗೋಕ್ಕೆ ಗೊತ್ತಿಲ್ಲ. ಕಾಂಗ್ರೆಸ್ ಪಕ್ಷದ ಸಾಮಾನ್ಯ ಕಾರ್ಯಕರ್ತ, ನಾನು ಒಬ್ಬ ಸಮಾಜ ಸೇವಕ. ಬರೀ ಮುಸ್ಲಿಂ ಸಮಾಜ ಅಲ್ಲ, ಎಲ್ಲ ಬಡವ್ರ ವರ್ಗ, ಯಾರ ಜಾತಿ ಎಲ್ಲರ ಪರ. ನಾನು ಒಂದೇ ಸಮಾಜಕ್ಕೆ ಸೀಮಿತ ಇಲ್ಲ. ಒಂದೇ ಸಮಾಜಕ್ಕೆ ಸೀಮಿತ ಇಲ್ಲ ನಂದು. ನಾನು ಹೇಳೋದು ನೀವು ಅನ್ಬೋದು, ನಾನು ಹಂಗಿಲ್ಲ. ನಾನು ಒಂದು ನಿಮಿಷ, ಭಾಳ ಸತಿ ಹೇಳಿದ್ದೀನಿ ಸುಖೇಶ್ವರೇ, ನಾನು ಭಾಳ ಸತಿ ಹೇಳಿದ್ದೀನಿ. ನನ್ನ ಮನೆ ಮುಖ್ಯಮಂತ್ರಿ ಘೋಷಣೆ ಮಾಡಿಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಗಮನಿಸ್ತಾ ಹೋಗೋಣ. ದಾವಣಗೆರೆಯಲ್ಲಿ ಕಾಂಗ್ರೆಸ್ ಕ್ಯಾಂಡಿಡೇಟ್ ವಿರುದ್ಧ ಸಚಿವ ಜಮೀರ್ ಅಹಮದ್ ಅವರು ಷಡ್ಯಂತ್ರ ಮಾಡಿದ್ದಾರೆ ಅನ್ನುವಂತಹ ಆರೋಪಕ್ಕೆ ಸಂಬಂಧಪಟ್ಟಂತೆ ಸಚಿವ ಜಮೀರ್ ಕೆರಳಿ ಕೆಂಡವಾಗಿದ್ದಾರೆ. ಕೇರಳಕ್ಕೆ ನಾನು ಮೋಜು ಮಸ್ತಿ ಮಾಡೋದಕ್ಕೆ ಹೋಗಿರಲಿಲ್ಲ, ಪಕ್ಷದ ಕೆಲಸ ಮಾಡೋದಕ್ಕೆ ಕೇರಳಕ್ಕೆ ಹೋಗಿದ್ದೆ. ಮೋಜು ಮಸ್ತಿಗೆ ಕಳ್ಳಾಟ ಆಡೋದಕ್ಕೆ ನಾನು ಹೋಗಿರಲಿಲ್ಲ. ನಾನು ರಜಾ ತಗೊಂಡು ಹೋಗಿದ್ರೆ ತಪ್ಪು, ಆದರೆ ಕಾಂಗ್ರೆಸ್ಸಿನ ಕೆಲಸಕ್ಕೆ ಹೋಗಿದ್ದು. ಹಗಲು ರಾತ್ರಿ ಬಿಸಿಲು ಎನ್ನದೇ ಕೆಲಸ ಮಾಡಿದ್ದೇನೆ. ದಿನಕ್ಕೆ 350 ಕಿಲೋಮೀಟರ್ ಪ್ರಯಾಣಿಸಿ ಪ್ರಚಾರ ಮಾಡಿದ್ದೇನೆ. ಇವೆಲ್ಲವನ್ನು ಕೂಡ ಗಮನಿಸಬೇಕು ಅಂತ ಬೆಂಗಳೂರಿನಲ್ಲಿ ಸಚಿವ ಜಮೀರ್ ಅಹಮದ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನನ್ನ ಮನೆ ಮುಖ್ಯಮಂತ್ರಿ ಘೋಷಣೆ ಮಾಡಿಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನಾನು ಏನು ಮಾಡಿದೆ, 5ನೇ ತಾರೀಕು ವೇಣುಗೋಪಾಲ್ ಅವರು ಕೇಳ್ಕೊಂಡು ಬಂದೆ. ಅದಕ್ಕಿಂತ ಮುಂಚೆ ಮಾನ್ಯ ಮುಖ್ಯಮಂತ್ರಿಗಳು ಫೋನ್ ಮಾಡಿದ್ರು ನನಗೆ. 30ನೇ ತಾರೀಕು 31 ಬಾಗಲಕೋಟೆ ಮಾಡಬೇಕು, 1-2 ದಾವಣಗೆರೆ ಮಾಡಬೇಕು, ನೀನು 29ನೇ ತಾರೀಕು ನೈಟೇ ಹೊಡ್ಬಾ ಅಂತ ನಾನು ವೇಣುಗೋಪಾಲ್ಗೆ ಹೇಳಿದೆ. ನಾನು ಈ ಥರ ಮಾನ್ಯ ಮುಖ್ಯಮಂತ್ರಿಗಳು ಫೋನ್ ಮಾಡಿದ್ರು, ಸರ್ ನಾನು ಹೋಗಬೇಕಾಗ್ತದೆ, 30ನೇ ತಾರೀಕು 31ಗೆ ಬಾಗಲಕೋಟೆ ಮಾಡೋಕ್ಕೆ ಹೇಳಿದ್ದಾರೆ, 1-2 ದಾವಣಗೆರೆ ಮಾಡೋಕ್ಕೆ ಹೇಳಿದ್ದಾರೆ ಸರ್, ಹೋಗ್ಬೇಕು. ಇಲ್ಲ ನಾನು ಮುಖ್ಯಮಂತ್ರಿ ಜೊತೆ ಮಾತಾಡ್ತೀನಿ ಅಂತ ಮುಖ್ಯಮಂತ್ರಿ ಜೊತೆ ವೇಣುಗೋಪಾಲೇ ಮಾತಾಡಿದ್ದಾರೆ. ಇಲ್ಲ ಅಗತ್ಯ ಇದೆ ಅವರು 4ನೇ ತಾರೀಕುವರೆಗೂ ನಾನು ಕಳ್ಸೋಕ್ಕಾಗಲ್ಲ ಅಂತ ವೇಣುಗೋಪಾಲ್ ಮುಖ್ಯಮಂತ್ರಿಗೆ ಮಾತಾಡಿದ್ದಾರೆ. ನಾನು ಯಾವ ಕೆಲಸ ಮಾಡ್ತಾಯಿದ್ದಿದ್ದು? ಈಗ ಹೈಕಮಾಂಡ್ ಕೆಲಸ ತಾನೆ. ನಾನು ಕೇರಳದಲ್ಲಿ ನಾನೇನು ಮೋಜು ಮಸ್ತಿ ಮಾಡ್ಕೊಂಡಿದ್ನಾ? ನಾನು ಮಾಡಿದ್ದು ಪಾರ್ಟಿ ಕೆಲಸನೇ ಮಾಡಿರೋದು. ನನ್ನ ಜವಾಬ್ದಾರಿ ಕೊಟ್ಟರು 5ನೇ ತಾರೀಕು ಮಾಡಿ ಅಂದ್ರೆ 5ನೇ ತಾರೀಕು ಬಂದಿದ್ದೀನಿ. 6-7 ಬಾಗಲಕೋಟೆ ಅಂದರು, ಬಾಗಲಕೋಟಲ್ಲಿ ಮಾಡಿದ್ದೀನಿ. ಅಗತ್ಯ ದಾವಣಗೆರೆಯಲ್ಲಿ ಇದ್ದರೆ 7ನೇ ತಾರೀಕು ಬರ್ತೀನಿ ಅಂತ ಹೇಳಿದ್ದೀನಿ. ಕರೆದಿದ್ರೆ ನಾನು ಬರ್ತಾ ಇದ್ದೆ. ಮಾಧ್ಯಮದಲ್ಲೆಲ್ಲ ಸೃಷ್ಟಿ ಮಾಡ್ಕೊಂಡ್ರೆ ಯಾರೋ ಎಲ್ಲನ ಒಂದು ಕಡೆ ನನ್ನ ಹೆಸರು ಯಾರನ್ನ ನಿರ್ದೋಷಿ. ಈಗ ಎಲ್ಲನ ಒಂದು ಕಡೆ ಎಲ್ಲನ ಒಂದು ಕಡೆ. ಈಗ ನಾನು ಒಬ್ಬನೇನಾ ಕಾಂಗ್ರೆಸ್ಸಲ್ಲಿ? ಇಲ್ಲ, ಒಂದು ನಿಮಿಷ. ಕಾಂಗ್ರೆಸ್ಸಲ್ಲಿ ನಾನು ಭಾಳ ಸಣ್ಣವನಾಗ್ತೀನಿ ಕಾಂಗ್ರೆಸ್ಸಲ್ಲಿ. ಕೇಳಿ ಸರ್,
ನಾನು ಕಾಂಗ್ರೆಸ್ಸಲ್ಲಿ ಭಾಳ ಸಣ್ಣವನಾಗಿದ್ದೀನಿ. ನಾನು ನಿನ್ನೆನೂ ಹೇಳಿದ್ದೀನಿ, ನಾನು ಒಬ್ಬ ಮುಖಂಡ ಅಲ್ಲ, ನಾನು ಲೀಡರ್ ಆಗೋಕ್ಕೆ ಗೊತ್ತಿಲ್ಲ. ಕಾಂಗ್ರೆಸ್ ಪಕ್ಷದ ಸಾಮಾನ್ಯ ಕಾರ್ಯಕರ್ತ, ನಾನು ಒಬ್ಬ ಸಮಾಜ ಸೇವಕ. ಬರೀ ಮುಸ್ಲಿಂ ಸಮಾಜ ಅಲ್ಲ, ಎಲ್ಲ ಬಡವ್ರ ವರ್ಗ, ಯಾರ ಜಾತಿ ಎಲ್ಲರ ಪರ ನಾನು ಒಂದೇ ಸಮಾಜಕ್ಕೆ ಸೀಮಿತ ಇಲ್ಲ. ಒಂದೇ ಸಮಾಜಕ್ಕೆ ಸೀಮಿತ ಇಲ್ಲ ನಂದು. ನಾನು ಹೇಳೋದು ನೀವು ಅನ್ಬೋದು, ನಾನು ಹಂಗಿಲ್ಲ. ನಾನು ಒಂದು ಭಾಳ ಸತಿ ಹೇಳಿದ್ದೀನಿ ಸುಖೇಶ್ ಅವರೇ, ನಾನು ಭಾಳ ಸತಿ ಹೇಳಿದ್ದೀನಿ. ನನ್ನ ಮನೆ ಮುಖ್ಯಮಂತ್ರಿ ಘೋಷಣೆ ಮಾಡಿಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನಾನು ಗಳನ್ನ ಗಮನಿಸ್ತಾ ಹೋಗೋಣ. ದಾವಣಗೆರೆಯಲ್ಲಿ ಕಾಂಗ್ರೆಸ್ ಕ್ಯಾಂಡಿಡೇಟ್ ವಿರುದ್ಧ ಸಚಿವ ಜಮೀರ್ ಅಹಮದ್ ಅವರು ಷಡ್ಯಂತ್ರ ಮಾಡಿದ್ದಾರೆ ಅನ್ನುವಂತಹ ಆರೋಪಕ್ಕೆ ಸಂಬಂಧಪಟ್ಟಂತೆ ಸಚಿವ ಜಮೀರ್ ಕೆರಳಿ ಕೆಂಡವಾಗಿದ್ದಾರೆ. ಕೇರಳಕ್ಕೆ ನಾನು ಮೋಜು ಮಸ್ತಿ ಮಾಡೋದಕ್ಕೆ ಹೋಗಿರಲಿಲ್ಲ, ಪಕ್ಷದ ಕೆಲಸ ಮಾಡೋದಕ್ಕೆ ಕೇರಳಕ್ಕೆ ಹೋಗಿದ್ದೆ. ಮೋಜು ಮಸ್ತಿಗೆ ಕಳ್ಳಾಟ ಆಡೋದಕ್ಕೆ ನಾನು ಹೋಗಿರಲಿಲ್ಲ. ನಾನು ರಜಾ ತಗೊಂಡು ಹೋಗಿದ್ರೆ ತಪ್ಪು, ಆದರೆ ಕಾಂಗ್ರೆಸ್ಸಿನ ಕೆಲಸಕ್ಕೆ ಹೋಗಿದ್ದು. ಹಗಲು ರಾತ್ರಿ ಬಿಸಿಲು ಎನ್ನದೇ ಕೆಲಸ ಮಾಡಿದ್ದೇನೆ. ದಿನಕ್ಕೆ 350 ಕಿಲೋಮೀಟರ್ ಪ್ರಯಾಣಿಸಿ ಪ್ರಚಾರ ಮಾಡಿದ್ದೇನೆ. ಇವೆಲ್ಲವನ್ನು ಕೂಡ ಗಮನಿಸಬೇಕು ಅಂತ ಬೆಂಗಳೂರಿನಲ್ಲಿ ಸಚಿವ ಜಮೀರ್ ಅಹಮದ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನನ್ನ ಮನೆ ಮುಖ್ಯಮಂತ್ರಿ ಘೋಷಣೆ ಮಾಡಿಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನಾನು ಏನು ಮಾಡಿದೆ, 5ನೇ ತಾರೀಕು ವೇಣುಗೋಪಾಲ್ ಅವರು ಕೇಳ್ಕೊಂಡು ಬಂದೆ. ಅದಕ್ಕಿಂತ ಮುಂಚೆ ಮಾನ್ಯ ಮುಖ್ಯಮಂತ್ರಿಗಳು ಫೋನ್ ಮಾಡಿದ್ರು ನನಗೆ. 30ನೇ ತಾರೀಕು 31 ಬಾಗಲಕೋಟೆ ಮಾಡಬೇಕು, 1-2 ದಾವಣಗೆರೆ ಮಾಡಬೇಕು, ನೀನು 29ನೇ ತಾರೀಕು ನೈಟೇ ಹೊಡ್ಬಾ ಅಂತ. ನಾನು ವೇಣುಗೋಪಾಲ್ಗೆ ಹೇಳಿದೆ, ನಾನು ಈ ಥರ ಮಾನ್ಯ ಮುಖ್ಯಮಂತ್ರಿಗಳು ಫೋನ್ ಮಾಡಿದ್ರು ಸರ್, ನಾನು ಹೋಗಬೇಕಾಗ್ತದೆ. 30ನೇ ತಾರೀಕು 31ಗೆ ಬಾಗಲಕೋಟೆ ಮಾಡೋಕ್ಕೆ ಹೇಳಿದ್ದಾರೆ, 1-2 ದಾವಣಗೆರೆ ಮಾಡೋಕ್ಕೆ ಹೇಳಿದ್ದಾರೆ ಸರ್, ಹೋಗ್ಬೇಕು. ಇಲ್ಲ, ನಾನು ಮುಖ್ಯಮಂತ್ರಿ ಜೊತೆ ಮಾತಾಡ್ತೀನಿ ಅಂತ ಮುಖ್ಯಮಂತ್ರಿ ಜೊತೆ ವೇಣುಗೋಪಾಲೇ ಮಾತಾಡಿದ್ದಾರೆ. ಇಲ್ಲ ಅಗತ್ಯ ಇದೆ, ಅವರು 4ನೇ ತಾರೀಕುವರೆಗೂ ನಾನು ಕಳ್ಸೋಕ್ಕಾಗಲ್ಲ ಅಂತ ವೇಣುಗೋಪಾಲ್ ಮುಖ್ಯಮಂತ್ರಿಗೆ ಮಾತಾಡಿದ್ದಾರೆ. ನಾನು ಯಾವ ಕೆಲಸ ಮಾಡ್ತಾಯಿದ್ದಿದ್ದು? ಈಗ ಹೈಕಮಾಂಡ್ ಕೆಲಸ ತಾನೆ. ನಾನು ಕೇರಳದಲ್ಲಿ ನಾನೇನು ಮೋಜು ಮಸ್ತಿ ಮಾಡ್ಕೊಂಡಿದ್ನಾ? ನಾನು ಮಾಡಿದ್ದು ಪಾರ್ಟಿ ಕೆಲಸನೇ ಮಾಡಿರೋದು. ನನ್ನ ಜವಾಬ್ದಾರಿ ಕೊಟ್ಟರು 5ನೇ ತಾರೀಕು ಮಾಡಿ ಅಂದ್ರೆ 5ನೇ ತಾರೀಕು ಬಂದಿದ್ದೀನಿ. 6-7 ಬಾಗಲಕೋಟೆ ಅಂದರು, ಬಾಗಲಕೋಟಲ್ಲಿ ಮಾಡಿದ್ದೀನಿ. ಅಗತ್ಯ ದಾವಣಗೆರೆಯಲ್ಲಿ ಇದ್ದರೆ 7ನೇ ತಾರೀಕು ಬರ್ತೀನಿ ಅಂತ ಹೇಳಿದ್ದೀನಿ. ಕರೆದಿದ್ರೆ ನಾನು ಬರ್ತಾ ಇದ್ದೆ. ಮಾಧ್ಯಮದಲ್ಲೆಲ್ಲ ಸೃಷ್ಟಿ ಮಾಡ್ಕೊಂಡ್ರೆ ಯಾರು ಎಲ್ಲನ ಒಂದು ಕಡೆ ನನ್ನ ಹೆಸರು ಯಾರನ್ನ ನಿರ್ದೋಷಿ. ಈಗ ಎಲ್ಲನ ಒಂದು ಕಡೆ ಎಲ್ಲನ ಒಂದು ಕಡೆ. ಈಗ ನಾನು ಒಬ್ಬನೇನಾ ಕಾಂಗ್ರೆಸ್ಸಲ್ಲಿ? ಇಲ್ಲ, ಒಂದು ನಿಮಿಷ. ಕಾಂಗ್ರೆಸ್ಸಲ್ಲಿ ನಾನು ಭಾಳ ಸಣ್ಣವನಾಗ್ತೀನಿ ಕಾಂಗ್ರೆಸ್ಸಲ್ಲಿ. ಕೇಳಿ ಸರ್, ನಾನು ಕಾಂಗ್ರೆಸ್ಸಲ್ಲಿ ಭಾಳ ಸಣ್ಣವನಾಗಿದ್ದೀನಿ. ನಾನು ನಿನ್ನೆನೂ ಹೇಳಿದ್ದೀನಿ, ನಾನು ಒಬ್ಬ ಮುಖಂಡ ಅಲ್ಲ, ನಾನು ಲೀಡರ್ ಆಗೋಕ್ಕೆ ಗೊತ್ತಿಲ್ಲ. ಕಾಂಗ್ರೆಸ್ ಪಕ್ಷದ ಸಾಮಾನ್ಯ ಕಾರ್ಯಕರ್ತ, ನಾನು ಒಬ್ಬ ಸಮಾಜ ಸೇವಕ. ಬರೀ ಮುಸ್ಲಿಂ ಸಮಾಜ ಅಲ್ಲ, ಎಲ್ಲ ಬಡವ್ರ ವರ್ಗ, ಯಾರ ಜಾತಿ ಎಲ್ಲರ ಪರ ನಾನು ಒಂದೇ ಸಮಾಜಕ್ಕೆ ಸೀಮಿತ ಇಲ್ಲ. ಒಂದೇ ಸಮಾಜಕ್ಕೆ ಸೀಮಿತ ಇಲ್ಲ ನಂದು. ನಾನು ಹೇಳೋದು ನೀವು ಅನ್ಬೋದು, ನಾನು ಹಂಗಿಲ್ಲ. ನಾನು ಒಂದು ಭಾಳ ಸತಿ ಹೇಳಿದ್ದೀನಿ ಸುಖೇಶ್ ಅವರೇ, ನಾನು ಭಾಳ ಸತಿ ಹೇಳಿದ್ದೀನಿ. ನನ್ನ ಮನೆ ಮುಖ್ಯಮಂತ್ರಿ ಘೋಷಣೆ ಮಾಡಿಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನಾನು